ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮೇನ್ ಬೋರ್ಡ್ ಐಪಿಒಗಳು ಸಾಕಷ್ಟು ಈಗ ಲಾಂಚ್ ಆಗ್ತದೆ. ಪ್ರೈಮರಿ ಮಾರ್ಕೆಟ್ ಕೂಡ ಆಕ್ಟಿವ್ ಆಗಿ ಕಾಣಿಸ್ತದೆ. ಸಾಕಷ್ಟು ಕಂಪನಿಗಳು ಸೆಬಿ ಕಡೆಯಿಂದ ಅಪ್ರೂವಲ್ ಅನ್ನು ಪಡ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಮಾರ್ಕೆಟ್ ಆಲ್ ಟೈಮ್ ಹೈಯಲ್ಲಿ ಇರುವಂಥ ಈ ಒಂದು ಸಂದರ್ಭದಲ್ಲಿ ತಮ್ಮ ಒಂದು ಐಪಿಒನ ತರ್ತಿದ್ದಾರೆ. ಮುಂದಿನ ವಾರ ಕೂಡ ಸಾಕಷ್ಟು ಐಪಿಒಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಅದರಲ್ಲಿ ಬಜಾಜ್ ಹೌಸಿಂಗ್ ಫಿನಾನ್ಸ್ನ ಐಪಿಒ ರಿವ್ಯೂ ವಿಡಿಯೋನ ಆಲ್ರೆಡಿ ನಾನು ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಎರಡನೇ ಕಂಪನಿ ಟಾಲಿನ್ಸ್ ಟೈರ್ ಲಿಮಿಟೆಡ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ಟಾಲಿನ್ಸ್ ಟೈರ್ ಲಿಮಿಟೆಡ್ನ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಕಂಪನಿಯ ಫಿನಾನ್ಷಿಯಲ್ಸ್, ವ್ಯಾಲ್ಯೂಯೇಷನ್, ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ, ಸೊ ಈ ಒಂದು ಕಂಪನಿಯಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ಬೋದಾ, ಎಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಟಾಲಿನ್ಸ್ ಟೈರ್ಸ್ ಹೆಸರಿನಲ್ಲೇ ಗೊತ್ತಾಗುತ್ತೆ ಇದೊಂದು ಟೈರ್ ಮ್ಯಾನುಫ್ಯಾಕ್ಚರರ್ ಕಂಪನಿ ಅಂತ. 2003ರಲ್ಲಿ ಪ್ರಾರಂಭವಾದಂಥ ಕಂಪನಿ ಮೇಜರ್ ಆಗಿ ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಮಾಡ್ತಾರೆ. ಹಾಗೆ ಕಂಪನಿ ಇನ್ನೊಂದು ವರ್ಟಿಕಲ್ ಅಲ್ಲಿ ಕೂಡ ಕೆಲಸ ಮಾಡ್ತಾರೆ, ಅದು ಟ್ರೀಡ್ ರಬ್ಬರ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ. ಹಾಗೆ ಇವರು ಪ್ರಾಡಕ್ಟ್ಸ್ಗಳನ್ನು 40ಕ್ಕೂ ಹೆಚ್ಚಿನ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಮಿಡಲ್ ಈಸ್ಟ್, ಈಸ್ಟ್ ಆಫ್ರಿಕಾ, ಜಾರ್ಡನ್, ಕೀನ್ಯಾ, ಈಜಿಪ್ಟ್ ಈ ರೀತಿಯ ಕಂಟ್ರಿಗಳಿಗೆ ಪ್ರಾಡಕ್ಟ್ಸನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಕಂಪನಿಯ ಪ್ರಾಡಕ್ಟ್ ಪೋರ್ಟ್ಫೋಲಿಯೋನಲ್ಲಿ ಲೈಟ್ ಕಮರ್ಷಿಯಲ್ ವೆಹಿಕಲ್ ಟೈರ್ಸ್, ಆಫ್ ರೋಡ್ ಅಥವಾ ಅಗ್ರಿಕಲ್ಚರಲ್ ಟೈರ್ಸ್ ಅಂದರೆ ಟ್ರ್ಯಾಕ್ಟರ್ ಟೈರ್ಸ್ಗಳನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. 2 ವೀಲರ್ 3 ವೀಲರ್ ಟೈರ್ಸ್ಗಳನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಟೈರ್ನ ಜೊತೆಯಲ್ಲಿ ಟ್ರೀಡ್ ರಬ್ಬರ್ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದರ ಜೊತೆಯಲ್ಲಿ ಬಾಂಡಿಂಗ್ ಗಮ್, ವಾಲ್ಕನೈಸಿಂಗ್ ಸೊಲ್ಯೂಷನ್ಸ್, ರೋಪ್ ರಬ್ಬರ್ಸ್ಗಳನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಆಗಿರ್ತಾರೆ. 2024ರ ಮಾರ್ಚ್ನ ವೇಳೆಗೆ ಕಂಪನಿ 8 ಡಿಪೋಟ್ಗಳನ್ನು ಆಪರೇಟ್ ಮಾಡ್ತಿದ್ದಾರೆ. 3737 ಡೀಲರ್ಸ್ಗಳು ಭಾರತದಾದ್ಯಂತ ಕೆಲಸ ಮಾಡ್ತಾರೆ. ಕಂಪನಿ 2 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಕೇರಳದಲ್ಲಿ ಹೊಂದಿದ್ರೆ, 1 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಯುಎಇನಲ್ಲಿ ಇದೆ. ಟೈರ್ ಕ್ಯಾಟಗರಿನಲ್ಲಿ 163 ಪ್ರಾಡಕ್ಟ್ಸ್ಗಳನ್ನು ಹೊಂದಿದ್ದಾರೆ, ಅಂದರೆ 163 ಡಿಫ್ರೆಂಟ್ ಟೈಪ್ಸ್ ಆಫ್ ಟೈರ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದೇ ಟ್ರೀಡ್ ರಬ್ಬರ್ ಕ್ಯಾಟಗರಿಯಲ್ಲಿ 1000ಕ್ಕೂ ಹೆಚ್ಚಿನ SKUs ನೋಡೋದಕ್ಕೆ ಸಿಗುತ್ತೆ. ಕಂಪನಿ ಸಾಕಷ್ಟು ISO ಸರ್ಟಿಫಿಕೇಶನ್ಸ್ಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಹಾಗೆಯೇ 55 ಎಂಪ್ಲಾಯಿಗಳು ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಇದರಲ್ಲಿ ಕಾಂಟ್ರಾಕ್ಟ್ ವರ್ಕರ್ಸ್ಗಳು ಕೂಡ ಇನ್ಕ್ಲೂಡೆಡ್ ಇದ್ದಾರೆ. ಟಾಲಿನ್ಸ್ ಟೈರ್ಸ್ ಮೇಜರ್ ಆಗಿ ಟ್ರೀಡ್ ರಬ್ಬರ್ನಿಂದ 75% ರೆವೆನ್ಯೂನ ಜನರೇಟ್ ಮಾಡ್ತಾರೆ. ಇದು 2022ರ ಫಿನಾನ್ಷಿಯಲ್ ಇಯರ್ನಲ್ಲಿ 83% ಅರೌಂಡಲ್ಲಿ ಇತ್ತು. ಸೊ ಸ್ಲೋ ಆಗಿ ಟ್ರೀಡ್ ರಬ್ಬರ್ ಕ್ಯಾಟಗರಿಯಿಂದ ಟೈರ್ ಬಿಸ್ನೆಸ್ನಲ್ಲಿ ರೆವೆನ್ಯೂನ ಇನ್ಕ್ರೀಸ್ ಮಾಡುವಂಥ ಪ್ಲಾನ್ಸನ್ನು ಮಾಡ್ತಿದ್ದಾರೆ. ಮೇಜರ್ ಆಗಿ ಒಂದು ಟ್ರೀಡ್ ರಬ್ಬರ್ ಕಂಪನಿ ಆಗಿರ್ತಾರೆ. ಟೈರ್ ಬಿಸ್ನೆಸ್ನಿಂದ ಕೂಡ ಹೆಚ್ಚಿನ ಒಂದು ರೆವೆನ್ಯೂಸ್ ಬರ್ತಿದೆ. ಹಾಗೆ ಕಂಪನಿಯ ಸ್ಟ್ರೆಂತ್ಸ್ ಮತ್ತು ವೀಕ್ನೆಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿಯ ಮೇಜರ್ ಸ್ಟ್ರೆಂತ್ ಇಂಡಿಯಾದಲ್ಲಿ ಸಾಕಷ್ಟು ಪ್ರೆಸೆನ್ಸ್ ಅನ್ನು ಹೊಂದಿದ್ದಾರೆ. ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಇವರು ತಮ್ಮ ಡೀಲರ್ಸ್ಗಳನ್ನು ಹೊಂದಿದ್ದಾರೆ. ಎಕ್ಸ್ಪೋರ್ಟ್ ಬಿಸ್ನೆಸ್ ಕೂಡ ಸ್ಟ್ರಾಂಗ್ ಆಗಿದೆ. ಸಾಕಷ್ಟು ದೇಶಗಳಿಗೆ ತಮ್ಮ ಪ್ರಾಡಕ್ಟ್ಸನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಒಂದು ಡೈವರ್ಸ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಹೊಂದಿರುವಂಥ ಕಂಪನಿ ಆಗಿರ್ತಾರೆ. ಕೇವಲ ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಅಷ್ಟೇ ಅಲ್ಲದೆ ಟೈರ್ ರಿಲೇಟೆಡ್ ಪ್ರಾಡಕ್ಟ್ಸ್ಗಳನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ಸಾಕಷ್ಟು ವೆಹಿಕಲ್ ಟೈಪ್ಸ್ಗಳಿಗೆ ಬೇಕಾದಂಥ ಟೈರ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ISO ಸ್ಟ್ಯಾಂಡರ್ಡ್ ಸರ್ಟಿಫಿಕೇಶನ್ಸ್ ಅನ್ನು ಕೂಡ ಕಂಪನಿ ಪಡ್ಕೊಂಡಿದ್ದಾರೆ. ಸೊ ರಿಲಯಬಿಲಿಟಿ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಒಂದು ಸ್ಟ್ರಾಂಗ್ ಡೀಲರ್ ನೆಟ್ವರ್ಕ್ ಅನ್ನು ಕೂಡ ಹೊಂದಿರುವಂಥ ಕಂಪನಿ ಆಗಿದ್ದು ಮಲ್ಟಿಪಲ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದೆ. ಕೆಲವೊಂದಿಷ್ಟು ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಟೈರ್ ಬಿಸ್ನೆಸ್ ಏನಿದೆ ಆಟೋಮೋಟಿವ್ ಇಂಡಸ್ಟ್ರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆಟೋಮೋಟಿವ್ ಇಂಡಸ್ಟ್ರಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರೆ ಟೈರ್ ಬಿಸ್ನೆಸ್ ಕೂಡ ಸ್ಟ್ರಾಂಗ್ ಆಗಿ ಇರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಮ್ಯಾನುಫ್ಯಾಕ್ಚರಿಂಗ್ ಇನ್ಕ್ರೀಸ್ ಆದಾಗ ಟೈರ್ ಬಿಸ್ನೆಸ್ ಕೂಡ ಇನ್ನಷ್ಟು ಸ್ಟ್ರಾಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಕ್ಲೈಂಟ್ ಬೇಸನ್ನು ಸ್ಟ್ರೆಂಥನ್ ಮಾಡಿಕೊಂಡ್ರೆ ಕಂಪನಿ ಇದನ್ನು ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ಕೋಬೋದಾಗುತ್ತೆ. ಹಾಗೆ ರಾ ಮೆಟೀರಿಯಲ್ ಪ್ರೈಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ರಬ್ಬರ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋದರೆ ಅಥವಾ ಟೈರ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಬೇಕಾದಂಥ ರಾ ಮೆಟೀರಿಯಲ್ಗಳ ಪ್ರೈಸ್ ಇನ್ಕ್ರೀಸ್ ಆದರೆ ಕಂಪನಿಯ ಮಾರ್ಜಿನ್ಸ್ನ ಮೇಲೆ ಇಂಪ್ಯಾಕ್ಟ್ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಈ ಒಂದು ಬಿಸ್ನೆಸ್ನಲ್ಲಿ ಸಾಕಷ್ಟು ಕಾಂಪಿಟೇಷನ್ ಕೂಡ ಇರುತ್ತೆ. MRF, JK ಟೈರ್ ಈ ರೀತಿಯ ಕಂಪನಿಗಳ ಜೊತೆಯಲ್ಲಿ ಕಾಂಪೀಟ್ ಮಾಡಬೇಕಾಗುತ್ತೆ. ಹಾಗೆ ಸ್ಮಾಲ್ ಸ್ಕೇಲ್ನಲ್ಲಿ ಕೆಲಸ ಮಾಡ್ತಿರುವಂಥ ಕಂಪನಿ ಆಗಿರೋದ್ರಿಂದ ದೊಡ್ಡ ದೊಡ್ಡ OEMಗಳಿಗೆ ತಮ್ಮ ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಕಂಪನಿ ಮಾಡಬೇಕಾಗತ್ತೆ. ಟಾಲಿನ್ಸ್ ಟೈರ್ಸ್ನ IPO ಸೆಪ್ಟೆಂಬರ್ 9 ಸೋಮವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಸೆಪ್ಟೆಂಬರ್ 11ರವರೆಗೂ ಈ ಒಂದು IPOನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದಾಗುತ್ತೆ. ₹5 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 215ರ ಲೋವರ್ ಪ್ರೈಸ್ ಬ್ಯಾಂಡ್, 226ರ ಕಟ್ ಆಫ್ ಪ್ರೈಸ್ ಅನ್ನು ಕಂಪನಿ ಸೆಟ್ ಮಾಡಿದ್ದಾರೆ. 226ರ ಕಟ್ ಆಫ್ ಪ್ರೈಸ್ ಏನಿದೆ ಅದೇ ಪ್ರೈಸ್ನಲ್ಲಿ ರಿಟೇಲ್ ಕ್ಯಾಟಗರಿಯಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡೋರು 215ರಿಂದ 226ರ ರೇಂಜ್ ಏನಿದೆ ಆ ರೇಂಜ್ನಲ್ಲಿ ನೀವು ಪ್ರೈಸ್ ಅನ್ನು ಸೆಟ್ ಮಾಡ್ಕೋಬೋದಾಗುತ್ತೆ. 66 ಶೇರ್ಗಳ ಲಾಟ್ ಆಗಿರುತ್ತೆ. ಸೊ ಮಿನಿಮಮ್ ಒಂದು ಲಾಟ್ಗೆ ನೀವು ಅಪ್ಲೈ ಮಾಡಲೇಬೇಕು. ರಿಟೇಲ್ ಕ್ಯಾಟಗರಿಯಲ್ಲಿ ಒಂದು ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹14,916 ಬೇಕಾಗುತ್ತೆ. ರಿಟೇಲ್ ಕ್ಯಾಟಗರಿಯಲ್ಲಿ ಮ್ಯಾಕ್ಸಿಮಮ್ 13 ಲಾಟ್ಗಳಿಗೆ ನೀವು ಅಪ್ಲೈ ಮಾಡಬಹುದು. 13 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹1,93,908 ಬೇಕಾಗುತ್ತೆ. IPO ಅಲಾಟ್ಮೆಂಟ್ ಡೇಟ್ 12 ಸೆಪ್ಟೆಂಬರ್ ಆಗಿರುತ್ತೆ. ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ಬ್ಯಾಂಕ್ನಲ್ಲಿ ಬ್ಲಾಕ್ ಆದಂಥ ಅಮೌಂಟ್ 13 ಸೆಪ್ಟೆಂಬರ್ಗೆ ರಿಲೀಸ್ ಆಗುತ್ತೆ. ನಿಮಗೆ IPO ಅಲಾಟ್ಮೆಂಟ್ ಸಿಕ್ಕಿದ್ರೆ 13 ಸೆಪ್ಟೆಂಬರ್ಗೆ IPO ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ 16 ಸೆಪ್ಟೆಂಬರ್ ಆಗಿದೆ.
ಹಾಗೆ ಟಾಲಿನ್ಸ್ ಟೈರ್ಸ್ನ ಫಿನಾನ್ಷಿಯಲ್ ಹೈಲೈಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿಯ ರೆವೆನ್ಯೂಸ್ನಲ್ಲಿ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಹಾಗೆ ಪ್ರಾಫಿಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಫಿಗರ್ಸ್ ಮಿಲಿಯನ್ಸ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಪ್ರಾಫಿಟ್ಸ್ ಕೂಡ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತದೆ. 2024 ಫಿನಾನ್ಷಿಯಲ್ ಇಯರ್ ನಲ್ಲಿ 26 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಅದೇ 2023ರಲ್ಲಿ ಕೇವಲ 5 ಕೋಟಿ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿತ್ತು. ಸೊ ಫಿಗರ್ಸ್ ಮಿಲಿಯನ್ಸ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದನ್ನು ನಾನು ನಿಮಗೆ ಕೋಟಿಯಲ್ಲಿ ಹೇಳ್ತಿದ್ದೀನಿ. ಹಾಗೆ ಕಂಪನಿಯ ಬಾರೋಯಿಂಗ್ಸ್ ಕೂಡ ಸಾಕಷ್ಟು ಇನ್ಕ್ರೀಸ್ ಆಗಿದೆ. ಅಂದ್ರೆ ಡೆಟ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಇದೊಂದು ಸ್ವಲ್ಪ ಕನ್ಸರ್ನಿಂಗ್ ವಿಷಯ ಆಗಿರುತ್ತೆ. IPO ಇಶ್ಯೂ ಸೈಜ್ 230 ಕೋಟಿ. 230 ಕೋಟಿಯಲ್ಲಿ ಫ್ರೆಶ್ ಇಶ್ಯೂ 200 ಕೋಟಿ ಆಗಿದ್ರೆ ಆಫರ್ ಫಾರ್ ಸೇಲ್ 30 ಕೋಟಿ ಆಗಿರುತ್ತೆ. ಸೊ ಹೆಚ್ಚಿನ ಒಂದು ಭಾಗ ಫ್ರೆಶ್ ಇಶ್ಯೂ ಆಗಿದ್ದು ಈ 200 ಕೋಟಿಯನ್ನ ಕಂಪನಿ ತಮ್ಮ ಬಿಸ್ನೆಸ್ ಅನ್ನ ಇನ್ನಷ್ಟು ಇಂಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ಬಳಸ್ಕೋಬಹುದಾಗುತ್ತೆ. 30 ಕೋಟಿಯ ಆಫರ್ ಫಾರ್ ಸೇಲ್ ಏನಿದೆ ಇದರಲ್ಲಿ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ಗಳು ತಮ್ಮ ಶೇರ್ಸ್ ಗಳನ್ನ ಸೆಲ್ ಮಾಡ್ತಾರೆ. ಹಾಗೆ ಈ ಒಂದು IPO ತರ್ತಿರುವಂತಹ ಆಬ್ಜೆಕ್ಟಿವ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವರ ಡೆಟ್ ಏನು ತುಂಬಾನೇ ಇನ್ಕ್ರೀಸ್ ಆಗ್ತದೆ. ಆ ಡೆಟ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕಂಪನಿ ಈ ಒಂದು ಇಶ್ಯೂ ಅನ್ನ ಬಳಸ್ಕೋತಾರೆ. ಸೊ ಆಲ್ಮೋಸ್ಟ್ 70 ಕೋಟಿಯಷ್ಟು ಡೆಟ್ ಅನ್ನ ಕಡಿಮೆ ಮಾಡೋದು ಕಂಪನಿಯ ಉದ್ದೇಶ ಆಗಿದೆ. ಹಾಗೆ 75 ಕೋಟಿ ಅಮೌಂಟ್ ಏನು ಜನರೇಟ್ ಆಗುತ್ತೆ ಸೊ ಅದನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿ ಕಂಪನಿ ಬಳಸ್ಕೋತಾರೆ. ಅಂದ್ರೆ ತಮ್ಮ ಟೈರ್ ಬಿಸ್ನೆಸ್ ಅನ್ನ ಇನ್ನಷ್ಟು ಸ್ಟ್ರೆಂಥೆನ್ ಮಾಡ್ಕೋತಾರೆ. 23 ಕೋಟಿಯಷ್ಟು ಅಮೌಂಟ್ ಏನಿದೆ ಅದನ್ನ ತಮ್ಮ ಸಬ್ಸಿಡರಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆ ಸಬ್ಸಿಡರಿ ಕಂಪನಿಯ ಬಾರೋಯಿಂಗ್ಸ್ ಕೂಡ ಇನ್ಕ್ರೀಸ್ ಆಗ್ತದೆ. ಅದನ್ನ ಕಡಿಮೆ ಮಾಡುವಂತ ಪ್ಲಾನ್ಸ್ ಕೂಡ ಇದೆ. ಮಿಕ್ಕ ಅಮೌಂಟ್ ಏನಿದೆ ಅದನ್ನ ಜನರಲ್ ಕಾರ್ಪೊರೇಟ್ ಪರ್ಪಸ್ ಗಳಿಗೆ ಕಂಪನಿ ಬಳಸ್ಕೋತಾರೆ. ಟಾಲಿನ್ಸ್ ಟೈರ್ ಲಿಮಿಟೆಡ್ ನಲ್ಲಿ QIB ಕ್ಯಾಟಗರಿಯಲ್ಲಿ 50% ನಷ್ಟು ಆಫರ್ ಇರುತ್ತೆ. NII ಕ್ಯಾಟಗರಿಗೆ 15% ಆಫರ್ ಅನ್ನ ಮಾಡಿದ್ದಾರೆ. ರಿಟೇಲ್ ಕ್ಯಾಟಗರಿಯಲ್ಲಿ 35% ನಷ್ಟು ಆಫರ್ ಇರುತ್ತೆ. ಬಟ್ IPO ಸೈಜ್ ತುಂಬಾನೇ ಚಿಕ್ಕದಾಗಿ ಇರೋದ್ರಿಂದ ಸೊ ಸಬ್ಸ್ಕ್ರಿಪ್ಷನ್ ಫಿಗರ್ಸ್ ತುಂಬಾನೇ ಇನ್ಕ್ರೀಸ್ ಆಗ್ಬೋದು. ಅಲಾಟ್ಮೆಂಟ್ ನ ಚಾನ್ಸಸ್ ಕೂಡ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ. ಟಾಲಿನ್ಸ್ ಟೈರ್ಸ್ನ ವ್ಯಾಲ್ಯೂಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ಅಪರ್ ಪ್ರೈಸ್ ಬ್ಯಾಂಡ್ 226 ಪ್ರೈಸ್ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 890 ಕೋಟಿ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದೊಂದು ಸ್ಮಾಲ್ ಕ್ಯಾಪ್ ಕಂಪನಿ ಆಗಿದ್ದು ಒಳ್ಳೆ ಒಂದು ಅರ್ನಿಂಗ್ ಪರ್ ಶೇರ್ ಅನ್ನು ಹೊಂದಿದ್ದಾರೆ. 10 ರೂಪಾಯಿ ಅರೌಂಡ್ ಅಲ್ಲಿ ಅರ್ನಿಂಗ್ ಪರ್ ಶೇರ್ ನೋಡೋದಕ್ಕೆ ಸಿಗುತ್ತೆ. PE ರೇಷಿಯೋ 24 ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇನ್ಕ್ಲೂಡ್ ಆದಾಗ ಸ್ವಲ್ಪ PE ಎಕ್ಸ್ಪೆನ್ಸಿವ್ ಆಗ್ಬೋದು. ಬಟ್ ಸದ್ಯಕ್ಕೆ ಒಳ್ಳೆ ಒಂದು ವ್ಯಾಲ್ಯೂಷನ್ ಅಲ್ಲಿ IPO ನ ತರ್ತಿದ್ದಾರೆ. ಇಂಡಸ್ಟ್ರಿ PE 34 ಅರೌಂಡ್ ಅಲ್ಲಿ ಇದೆ. ಅಂದ್ರೆ ಇವರ ಕಾಂಪಿಟೇಟರ್ ಕಂಪನಿಗಳು 35ರ ಆವರೇಜ್ ನಲ್ಲಿ ಮಾರ್ಕೆಟ್ ನಲ್ಲಿ ಟ್ರೇಡ್ ಆಗ್ತಿದ್ದಾರೆ. ROE ROC ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಒಳ್ಳೆ ಒಂದು ರಿಟರ್ನ್ ಅನ್ನ ಕಂಪನಿ ಜನರೇಟ್ ಮಾಡಿ ಕೊಡ್ತಿದೆ. ಡೆಟ್ ಟು ಈಕ್ವಿಟಿ ಸ್ವಲ್ಪ ಕನ್ಸರ್ನಿಂಗ್ ವಿಷಯ ಆಗಿದೆ. ಸೊ ಸದ್ಯಕ್ಕೆ ಡೆಟ್ ಟು ಈಕ್ವಿಟಿ ರೇಷಿಯೋ 0.8ರ ಅರೌಂಡ್ ಅಲ್ಲಿ ಇದೆ. ಸೊ ಕಂಪನಿ IPO ನಿಂದ ಬಂದಂತ ಅಮೌಂಟ್ ಅನ್ನ ಡೆಟ್ ಅನ್ನ ಕ್ಲಿಯರ್ ಮಾಡೋದ್ರಲ್ಲಿ ಬಳಸ್ಕೋತಾರೆ. ಆಗ ಸ್ವಲ್ಪ ಇಂಪ್ರೂವ್ಮೆಂಟ್ ಡೆಟ್ ಟು ಈಕ್ವಿಟಿ ನಲ್ಲಿ ನೋಡೋದಕ್ಕೆ ಸಿಗ್ಬೋದು. ಟಾಲಿನ್ ಟೈರ್ಸ್ನ ಕಾಂಪಿಟೇಟರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಮೇಜರ್ ಆಗಿ ನಮಗೆ ರಬ್ಬರ್ ಕಂಪನಿಗಳು ನೋಡೋದಕ್ಕೆ ಸಿಗುತ್ತೆ. ಇವರ ಬಿಸ್ನೆಸ್ ಕೂಡ ಟೇರ್ಡ್ ರಬ್ಬರ್ನಲ್ಲಿ ಹೆಚ್ಚಾಗಿ ಇರೋದ್ರಿಂದ ಕೇವಲ ರಬ್ಬರ್ ಕಂಪನಿಗಳನ್ನು ತಮ್ಮ ಕಾಂಪಿಟೇಟರ್ಸ್ ಆಗಿ ನೇಮ್ ಮಾಡಿದ್ದಾರೆ. ಸೊ ಇಂಟಾಗ್ ರಬ್ಬರ್ ಲಿಮಿಟೆಡ್, ವಂಶಿ ರಬ್ಬರ್ ಲಿಮಿಟೆಡ್, ಇಲ್ಗಿ ರಬ್ಬರ್ ಕಂಪನಿ, ಸೊ ಈ ರೀತಿಯ ಕಾಂಪಿಟೇಟರ್ಸ್ ನೋಡೋದಕ್ಕೆ ಸಿಗ್ತಾರೆ. ಸೊ ಎಲ್ಲ ಕಂಪನಿಗಳು 25ರಿಂದ 40ರ PE ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿದ್ದಾರೆ. ಸೊ ಜಸ್ಟ್ GRP ಲಿಮಿಟೆಡ್ ಮಾತ್ರ 24ರ PE ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಕಾಂಪಿಟೇಟರ್ ಲಿಸ್ಟ್ ನಲ್ಲಿ ಕೂಡ ದೊಡ್ಡ ದೊಡ್ಡ ಟೈರ್ ಕಂಪನಿಗಳು ನೋಡೋದಕ್ಕೆ ಸಿಗ್ತಿಲ್ಲ. ಸೊ ಜಸ್ಟ್ ರಬ್ಬರ್ ಕಂಪನಿಗಳೇ ನೋಡೋದಕ್ಕೆ ಸಿಗ್ತದೆ. ಟಾಲಿನ್ಸ್ ಟೈರ್ಸ್ನ IPO ರಿಜಿಸ್ಟರ್ ಕ್ಯಾಮಿಯೋ ಕಾರ್ಪೊರೇಟ್ ಸರ್ವಿಸ್ ಲಿಮಿಟೆಡ್ ಆಗಿರ್ತಾರೆ. ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನು ಚೆಕ್ ಮಾಡಬೇಕಾಗುತ್ತೆ. ಸೊ ಸಾಕಷ್ಟು ಮೇನ್ ಬೋರ್ಡ್ IPOಗಳಲ್ಲಿ ಲಿಂಕಿನ್ ಟೈಮ್ ಅಥವಾ ಕೆಫಿನ್ ಟೆಕ್ IPO ರಿಜಿಸ್ಟರ್ ಆಗಿರ್ತಾರೆ. ಕೆಲವೊಂದಿಷ್ಟು ಕೇಸ್ಗಳಲ್ಲಿ ಬಿಗ್ ಶೇರ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಬಟ್ ಈ ಒಂದು IPO ಕೇಸ್ನಲ್ಲಿ ಕ್ಯಾಮಿಯೋ ಇಂಡಿಯಾ IPO ರಿಜಿಸ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸೊ ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ ಅಂತ ಅಬ್ಸರ್ವ್ ಮಾಡಿದಾಗ ಇವತ್ತಿನ ದಿನ 30 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆದಮೇಲೆ ಪ್ರೀಮಿಯಂ ಸ್ವಲ್ಪ ಇನ್ಕ್ರೀಸ್ ಆಗ್ಬೋದು. ಬಟ್ ಮಾರ್ಕೆಟ್ನಲ್ಲಿ ಸಾಕಷ್ಟು ವೀಕ್ನೆಸ್ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಶುಕ್ರವಾರದ ದಿನ US ಮಾರ್ಕೆಟ್ಸ್ಗಳು ಕೂಡ ಸಾಕಷ್ಟು ಕರೆಕ್ಟ್ ಆಗಿದೆ. ಸೊ ಅದರ ಒಂದು ಇಂಪ್ಯಾಕ್ಟ್ ಕೂಡ ಗ್ರೇ ಮಾರ್ಕೆಟ್ನ ಪ್ರೀಮಿಯಂನ ಮೇಲೆ ಬೀಳುವಂಥ ಚಾನ್ಸಸ್ ಇರುತ್ತೆ. ಸೊ ಕೊನೆ ದಿನ ಅಂದರೆ ಸೆಪ್ಟೆಂಬರ್ 11ಕ್ಕೆ ನಿಮಗೆ 25ರಿಂದ 30% ಲಿಸ್ಟಿಂಗ್ ಗೇನ್ಸ್ ನೋಡೋದಕ್ಕೆ ಸಿಗ್ತಿದ್ರೆ ಆಗ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲೈ ಮಾಡ್ಬೋದಾಗುತ್ತೆ. ಸೊ ಈಗ ಸದ್ಯಕ್ಕೆ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಈ ಒಂದು IPO ನಲ್ಲಿ ಅಪ್ಲೈ ಮಾಡಬಹುದು. ಕಂಪನಿ ಟೈರ್ ಬಿಸ್ನೆಸ್ ಅನ್ನ ಇನ್ನಷ್ಟು ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ. ಸೊ ಆಗ್ಬೇಕಿದ್ರೆ ನಾವು ಈ ಒಂದು ಕಂಪನಿಯನ್ನ ಲಾಂಗ್ ಟರ್ಮ್ಗೆ ಕನ್ಸಿಡರ್ ಮಾಡೋ ಬಗ್ಗೆ ಯೋಚನೆ ಮಾಡಬಹುದಾಗುತ್ತೆ. ಬಟ್ ಸದ್ಯಕ್ಕೆ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಮಾತ್ರ ಈ ಒಂದು IPO ನಲ್ಲಿ ನೀವು ಅಪ್ಲೈ ಮಾಡಬಹುದಾಗುತ್ತೆ. ಟಾಲಿನ್ಸ್ ಟೈರ್ಸ್ನ IPO ಬಗ್ಗೆ ನಾನು ನಿಮಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ IPO ರಿವ್ಯೂಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.